ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್ ಫ್ಲೇವರ್ಸ್ ಬೈ ಚಿತ್ರ. ಇವತ್ತು ನಾವು ಹೆಸರು ಕಾಳು ಸಬ್ಸಿಗೆ ಸೊಪ್ಪುನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸೊಪ್ಪನ್ನ ಚೆನ್ನಾಗಿ ಹಿಂಗಿಡ್ಸ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳಂದರೆ ಈರುಳ್ಳಿ, ಬೆಳ್ಳುಳ್ಳಿನ ಚಚ್ಕೊಂಡಿದ್ದೀನಿ. ನಂತರ ಇಲ್ಲಿ 2 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ. ನಂತರ ಸೊಪ್ಪನ್ನ ಚೆನ್ನಾಗಿ ತೊಳೆದು ಅದನ್ನು ಚಿಕ್ಕದಾಗಿ ಹಚ್ಕೊಂಡಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ನಾವೇನು ಮಾಡಿದ್ವಿ ಅಂದರೆ, ರಾತ್ರಿ ಹೆಸರು ಕಾಳನ್ನ ನೆನೆಹಾಕಿದ್ವಿ. ಈಗ ಹೆಸರು ಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಹಾಕ್ಕೋತಾ ಇದ್ದೀನಿ. ಈಗ ಹೆಸರು ಕಾಳು ಮುಳುಗೋಷ್ಟು ನೀರು ಹಾಕಿ ನಂತರ 1 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಇವಾಗ ನೀವು ಪ್ರೆಷರ್ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ 2ರಿಂದ 3 ವಿಷಿಲ್, 2 ವಿಷಿಲ್ ಹಾಕ್ಕೊಂಡ್ರೆ ಸಾಕು. 3 ವಿಷಿಲ್ ಅಂದರೆ ನಿಮಗೆ ಜಾಸ್ತಿ ನುಣ್ಣಗೆ ಬೇಕು ಅಂದರೆ 3 ಹಾಕ್ಕೊಳ್ಳಿ. ಚೂರು ಕಾಳು ಬೇಕು ಅಂದರೆ 2 ವಿಷಿಲ್ ಸಾಕಾಗ್ತದೆ. ನಾನು ಇಲ್ಲಿ 2 ವಿಷಿಲ್ ಹಾಕ್ಕೊಂಡು ಇನ್ನೇನು 3 ವಿಷಿಲ್ ಬರೋಷ್ಟರಲ್ಲಿ ಸ್ಟವ್ನ ಆಫ್ ಮಾಡಿದ್ದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ತುಂಬ ತಂಪಾಗಿರುತ್ತೆ. ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರಿಗೆ ಈ ಥರ ಪಲ್ಯಗಳನ್ನ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಫೈಬರ್, ಪ್ರೋಟೀನ್ ಎಲ್ಲ ಇರೋದ್ರಿಂದ ಇದು ತುಂಬಾ ಹೆಲ್ತಿ ಆರೋಗ್ಯಕ್ಕೆ. ಸೊ ಇವಾಗ ನೋಡ್ತಾ ಇರ್ಬೋದು, ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ದೀನಿ. ಈ ಥರ ಬೆಂದಿತ್ತು ನಂದು ಹೆಸರು ಕಾಳು. ಇವಾಗ ಬಾಣಲಿಗೆ ಎಣ್ಣೆ, ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ, ನಂತರ ಸಾಸಿವೆ, ಅದಾದಮೇಲೆ ಜಜ್ಜಿರೋಂಥ ಬೆಳ್ಳುಳ್ಳಿ, ಅದಾದಮೇಲೆ ಚೆನ್ನಾಗಿ ಇದನ್ನು ಒಂಚೂರು ಫ್ರೈ ಆಗೋವರೆಗೂ ಬಾಡಿಸ್ಕೊತಾ ಇದ್ದೀವಿ. ಇವಾಗ ಮೆಣಸಿನ್ಕಾಯಿ ಒಂಚೂರು ರೋಸ್ಟ್ ಆದಮೇಲೆ ಇವಾಗ ಆನಿಯನ್ನ ಹಾಕ್ಕೋತಾ ಇದ್ದೀವಿ. ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ ನೋಡ್ತಾ ಇದ್ದೀರಾ, ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀವಿ ನಾವು. ಇವಾಗ ಈ ಥರ ಚೆನ್ನಾಗಿ ಮೆತ್ತಗಾದ್ಮೇಲೆ ಸೊಪ್ಪನ್ನ ಹಾಕ್ಕೊಳ್ಳೋಣ. ಈಗ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಆ ಸೊಪ್ಪು ಹಾಕಿದಾಗ ಎಷ್ಟಿರುತ್ತೆ, ಸೊಪ್ಪು ಬೇಯ್ತಾ ಈ ಥರ ಆಗುತ್ತೆ. ಇವಾಗ ನೋಡ್ತಾ ಇರಿ. ಸೊ ಇವಾಗ ನಿಮ್ಗೇನಾದರೂ ಈ ಥರ ಬೇಯಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಹೆಸರು ಕಾಳು ಜೊತೆ ಸೊಪ್ಪನ್ನು ಬೇಯಿಸ್ಕೋಬೋದು. ಒಬ್ಬೊಬ್ರಿಗೆ ಆ ಥರ ಇಷ್ಟ, ಒಬ್ಬೊಬ್ರಿಗೆ ಈ ಥರ ಇಷ್ಟ. ನಾನು ಈ ಥರ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಬೆಂದಿರುವಂಥ ಹೆಸರು ಕಾಳನ್ನ ಹಾಕ್ಕೊಂಡು ಇದನ್ನು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬರೀ ಸೊಪ್ಪನ್ನ 5 ಮಿನಿಟ್ಸ್ ಇಲ್ಲ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಹೆಸರು ಕಾಳು ಹಾಕಿದಾದ್ಮೇಲೆ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾವು ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡಿದ್ವಿ, ತುಂಬ ಟೇಸ್ಟಿಯಾಗಿತ್ತು. ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್